Welcome my dear students. In the last class we have learned about bitwise operators, right? So bitwise operator nalli bitwise and, bitwise or, bitwise not, bitwise exclusive or, bitwise left shift, bitwise right shift. ಅದೇ ರೀತಿಯಲ್ಲಿ zero fill, unsigned right shift. Zero fill, it is what exactly called as zero fill unsigned right shift. 3 ಗ್ರೇಟರ್ ದ್ಯಾನ್ ಸಿಂಬಲ್. ಓಕೆ, ಅದೇ ರೀತಿಯಲ್ಲಿ ಬಿಟ್ವೈಸ್ ಅಸೈನ್ಮೆಂಟ್ ಆಪರೇಟರ್ನ ನೋಡಿದ್ದೀವಿ. ಈಗ ರಿಲೇಷನಲ್ ಆಪರೇಟರ್ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಓಕೆ, ಲೆಟ್ ಅಸ್ ಸಿ ರಿಲೇಷನಲ್ ಆಪರೇಟರ್ಸ್. ರಿಲೇಷನಲ್ ಆಪರೇಟರ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕಂಪ್ಯಾರಿಸನ್ ಆಪರೇಟರ್. ಈ ರಿಲೇಷನಲ್ ಆಪರೇಟರ್ನ ನಾವು ಮತ್ತೆ ಏನಂತ ಹೇಳ್ತೀವಿ? ಕಂಪ್ಯಾರಿಸನ್ ಆಪರೇಟರ್ ಅಂತ ಹೇಳ್ತೀವಿ. ಯಾಕೆ ಇಲ್ಲಿ ಕಂಪ್ಯಾರಿಸನ್ ಆಪರೇಟರ್ ಅಂತ ಹೇಳ್ತೀವಿ? ಇದು ಇಟ್ ಎವ್ಯಾಲ್ಯುಯೇಟ್ಸ್ ವೆದರ್ ದ ಗಿವನ್ ಎಕ್ಸ್ಪ್ರೆಷನ್ ಇಸ್ ಟ್ರೂ ಆರ್ ಫಾಲ್ಸ್. ಇದನ್ನು ಯಾಕೆ ಕಂಪ್ಯಾರಿಸನ್ ಆಪರೇಟರ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಕೊಟ್ಟಿರುವ ಒಂದು ಎಕ್ಸ್ಪ್ರೆಷನ್ ಟ್ರೂ ಆರ್ ಫಾಲ್ಸ್ ಆಗಿ ಎಕ್ಸಿಕ್ಯೂಟ್ ಮಾಡುತ್ತೆ. ಇಫ್ ದ ರಿಸಲ್ಟ್ ಇಸ್ ಟ್ರೂ, ದ ಆಪರೇಟರ್ ರಿಟರ್ನ್ಸ್ 1 and the false returns 0. ಸೊ ರಿಸಲ್ಟ್ ಟ್ರೂ ಆದ್ರೆ ಇಟ್ ವಿಲ್ ರಿಟರ್ನ್ಸ್ 1. ಇಫ್ ದ ರಿಸಲ್ಟ್ ಇಸ್ ಫಾಲ್ಸ್, ಇಟ್ ವಿಲ್ ರಿಟರ್ನ್ಸ್ 0. ಓಕೆ, ಕಂಪ್ಯಾರಿಸನ್ ಆಪರೇಟರ್ಸ್ ಆರ್ ಆಲ್ಸೋ ಕಾಲ್ಡ್ ರಿಲೇಷನಲ್ ಆಪರೇಟರ್ಸ್. ನಿಮ್ಮ ಕಂಪ್ಯಾರಿಸನ್ ಆಪರೇಟರ್ನ ನಾವು ಮತ್ತೆ ಏನಂತ ಹೇಳ್ತಾ ಇದೀವಿ? ಇಲ್ಲಿ ರಿಲೇಷನಲ್ ಆಪರೇಟರ್ಸ್ ಅಂತ ಹೇಳ್ತಾ ಇದೀವಿ. ಫಾರ್ ಎಕ್ಸಾಂಪಲ್, 10 less than 20, whether is it true? False. 10 less than 20, true, right? 20 less than 10, false. So automatically it will returns 1, it will returns 0. So in Java we are having 6 different types of relational operators. 6 ರೀತಿಯ relational operators ಉಂಟು. That is double equal to. Double equal to is compares. A equal to B returns true if the values are equal, otherwise false. Not equal, A is not equal to B returns true if the values are not equal, otherwise false. Greater than B returns true if A is greater than B, otherwise false. Less than B returns true if A is less than B, otherwise false. Greater than or equal to returns true if A is greater than or equal to B, otherwise false. Less than or equal to returns true if A is less than or equal to B, otherwise false. Okay, so ಇದೆಲ್ಲ ನಾವು ರಿಲೇಷನಲ್ ಆಪರೇಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅವರ್ ಕಾನ್ಸೆಪ್ಟ್ ಈಸ್ ಬೂಲಿಯನ್ ಲಾಜಿಕಲ್ ಆಪರೇಟರ್. ಬೂಲಿಯನ್ ಲಾಜಿಕಲ್ ಆಪರೇಟರ್ಸ್. ಓಕೆ, ಸೊ ಬೂಲಿಯನ್ ಅಂತ ಹೇಳಿ ಇಲ್ಲಿ ತಗೊಂಡಿದ್ದಾರೆ. ಇಟ್ ಈಸ್ ಜಸ್ಟ್ ಲೈಕ್ ಆಸ್ ಅನ್ ಯುವರ್ ಲಾಜಿಕಲ್ ಆಪರೇಟರ್. ವಾಟ್ ಈಸ್ ದ ಪರ್ಪಸ್ ಆಫ್ ಲಾಜಿಕಲ್ ಆಪರೇಟರ್? ಟು ಟೆಸ್ಟ್ ಮೋರ್ ದ್ಯಾನ್ ಒನ್ ಎಕ್ಸ್ಪ್ರೆಷನ್. ವಾಟ್ ಈಸ್ ದ ಪರ್ಪಸ್ ಆಫ್ ಲಾಜಿಕಲ್ ಆಪರೇಟರ್? ಟು ಟೆಸ್ಟ್ ಮೋರ್ ದ್ಯಾನ್ ಒನ್ ಆಪರೇಷನ್ಸ್. ಒಂದಕ್ಕಿಂತ ಜಾಸ್ತಿ ಆಪರೇಷನ್ ನಾವು ಚೆಕ್ ಮಾಡ್ಬೇಕಂತ ಹೇಳಿದ್ರೆ ಇಂಥದ್ದೆಲ್ಲ ಬೂಲಿಯನ್ ಲಾಜಿಕಲ್ ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಬೂಲಿಯನ್ ಅನ್ನೋದು ಒಂದು ವರ್ಡಿಂಗ್ ಆಡ್ ಮಾಡಿದ್ದಾರೆ, ಬಟ್ ಇಟ್ ಈಸ್ ಅ ಲಾಜಿಕಲ್ ಆಪರೇಟರ್. ಓಕೆ, ಸೊ ಈಗ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಸಿಂಗಲ್ ಆಂಪರ್ಸೆಂಟ್ ಬಿಟ್ವೈಸ್ ನಲ್ಲಿ ಬಂತು, ಇಲ್ಲಿನೂ ಸಿಂಗಲ್ ಆಂಪರ್ಸೆಂಟೇ ಉಂಟು, ಡಬಲ್ ಉಂಟು, ಇಲ್ಲಿನೂ ಡಬಲ್ ಉಂಟು, ರೈಟ್? ಸಿಂಗಲ್ ಪೈಪ್ ಸಿಂಬಲ್, ಹೌದಾ? ಡಬಲ್ ಪೈಪ್ ಸಿಂಬಲ್, ಸಿಂಗಲ್ ಪೈಪ್ ಸಿಂಬಲ್, ರೈಟ್? ಎಕ್ಸ್ಕ್ಲೂಸಿವ್ ಆರ್, ಲಾಜಿಕಲ್ ಎಕ್ಸ್ಕ್ಲೂಸಿವ್ ಆರ್, ಸೇಮ್ ಆಪರೇಟರ್ಸೇ ಉಂಟು ಇಲ್ಲಿ. ಆದರೆ ಇದನ್ನು ಯೂಸ್ ಮಾಡುವ ರೀತಿ ನಮಗೆ ಗೊತ್ತಿರಬೇಕು. ಇಫ್ ಯು ಆರ್ ಎಕ್ಸಿಕ್ಯೂಟಿಂಗ್ ಅಟ್ ದ ಬಿಟ್ ಲೆವೆಲ್, ದೆನ್ ಇಟ್ ಈಸ್ ಟ್ರೀಟೆಡ್ ಆಸ್ ಅನ್ ಬಿಟ್ವೈಸ್ ಆಪರೇಟರ್. ಇಫ್ ಯು ಆರ್ ಎಕ್ಸಿಕ್ಯೂಟಿಂಗ್ ಅಟ್ ದ ಎಕ್ಸ್ಪ್ರೆಷನ್ ಲೆವೆಲ್, ಲಾಜಿಕಲ್ ಲೆವೆಲ್, ದೆನ್ ದೀಸ್ ಆರ್ ದ ಲಾಜಿಕಲ್ ಆಪರೇಟರ್ಸ್. ಓಕೆ, ಲಾಜಿಕಲ್ ವೈಸ್ ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ಇದು ಲಾಜಿಕಲ್ ಆಪರೇಟರ್ ಆಗಿರುತ್ತೆ. ಸೊ ಕನ್ಫ್ಯೂಷನ್ ಆಗಬೇಡಿ. ನೀವು ಬಿಟ್ ಲೆವೆಲ್ನಲ್ಲಿ ನಂಬರ್ನಲ್ಲಿ ಆಪರೇಟ್ ಮಾಡಿದ್ರೆ ಬಿಟ್ ವೈಸ್ ಆಪರೇಟರ್ ಆಗಿರುತ್ತೆ. ಎಕ್ಸ್ಪ್ರೆಷನ್ ವೈಸ್ ನೀವು ಆಪರೇಟರ್ ಮಾಡಿದ್ರೆ ಬೂಲಿಯನ್ ಲಾಜಿಕಲ್ ಆಪರೇಟರ್ ಆಗಿರುತ್ತೆ. ಇಲ್ಲಿ ಲಾಜಿಕಲ್ ಆ್ಯಂಡ್, ಲಾಜಿಕಲ್ ಆರ್, ಲಾಜಿಕಲ್ ಎಕ್ಸ್ಕ್ಲೂಸಿವ್ ಆರ್, ಶಾರ್ಟ್ ಸರ್ಕ್ಯೂಟ್ ಆರ್, ಶಾರ್ಟ್ ಸರ್ಕ್ಯೂಟ್ ಆ್ಯಂಡ್, ಲಾಜಿಕಲ್ ನಾಟ್ ಆ್ಯಂಡ್, ಅಸೈನ್ಮೆಂಟ್ or assignment, exclusive or assignment, equal to, not equal to, and ternary, if then else. ಓಕೆ, ಟೆರಿನರಿ ಆಪರೇಟರ್ನು ಇಲ್ಲಿ ಬೂಲಿಯನ್ ಲಾಜಿಕಲ್ ಆಪರೇಟರ್ ಆಗಿ ಟ್ರೀಟ್ ಮಾಡಿದ್ದಾರೆ. ಓಕೆ, ಎಸ್. ಸೊ ಅದನ್ನೇ ನಾವು ಇಲ್ಲಿ ಡಿಫ್ರೆನ್ಸ್ ಹೇಳಿದ್ದೀವಿ ಆಲ್ರೆಡಿ. ಈ ಆಪರೇಟರ್ನ ನಾವು ಆಪರೇಟ್ ಮಾಡಬೇಕಾದ್ರೆ ವಿ ಮಸ್ಟ್ ನೋ ದ ಟ್ರೂತ್ ಟೇಬಲ್. ಸೊ ಆಲ್ರೆಡಿ ಹಿಯರ್ ದ ಟ್ರೂತ್ ಟೇಬಲ್ ಈಸ್ ಸ್ಪೆಸಿಫೈಡ್. ಎ ಬಿ, ಎ ಲಾಜಿಕಲ್ or B, A logical and B, A logical exclusive or B logical not. Okay,
ಸೊ ಎರಡು ಕಂಡೀಷನ್ ಫಾಲ್ಸ್ ಆದರೆ ಮಾತ್ರವೇ ಫಾಲ್ಸ್, ಉಳಿದ ಎಲ್ಲ ಕಂಡೀಷನ್ನಲ್ಲಿ ಟ್ರೂ. ಎರಡು ಕಂಡೀಷನ್ ಟ್ರೂ ಆದರೆ ಮಾತ್ರವೇ ಟ್ರೂ, ಉಳಿದ ಎಲ್ಲ ಕಂಡೀಷನ್ನಲ್ಲಿ ಫಾಲ್ಸ್. ಎರಡು ಕಂಡೀಷನ್ ಟ್ರೂ ಆದ್ರೇನು ಫಾಲ್ಸ್ ಆದ್ರೇನು ಫಾಲ್ಸ್, ಉಳಿದ ಎಲ್ಲ ಕಂಡೀಷನ್ನಲ್ಲಿ ಟ್ರೂ. ಟ್ರೂ ಇದ್ರೆ ಫಾಲ್ಸ್ ಆಗುತ್ತೆ, ಫಾಲ್ಸ್ ಇದ್ರೆ ಟ್ರೂ ಆಗುತ್ತೆ. ಟ್ರೂ ಇದ್ರೆ ಫಾಲ್ಸ್, ಫಾಲ್ಸ್ ಇದ್ರೆ ಟ್ರೂ. ದಟ್ ಈಸ್ ಯುವರ್ ಲಾಜಿಕಲ್ ನಾಟ್. ಆಲ್ರೆಡಿ ವಿ ಆರ್ ಫೆಮಿಲಿಯರ್ ವಿತ್ ದೀಸ್ truth table, right? Now we will see this sample program. Class Boolean logic. What is the name of the class? Boolean logic. Ide ಹೆಸರಲ್ಲಿ ಸೇವ್ ಮಾಡಬೇಕು. Now you are having the main method public static void main string args. ಇಲ್ಲಿ boolean a is equal to true ಅಂತ ಕೊಟ್ಟಿದ್ದಾರೆ. Here the data type is boolean and the name of the variable is a. In that value is true. Boolean data type b, variable value is false. Okay, boolean c ತಗೊಂಡಿದ್ದಾರೆ. ಈ ಎರಡರಲ್ಲಿ ಲಾಜಿಕಲ್ ಆರ್ ಮಾಡ್ತಾ ಇದ್ದಾರೆ. ಟ್ರೂ ಫಾಲ್ಸ್, ಆಟೋಮೆಟಿಕಲಿ ಏನಾಗುತ್ತೆ, ಟ್ರೂ ಫಾಲ್ಸ್ ಟ್ರೂ ಆಗುತ್ತೆ, ರೈಟ್? ಆಲ್ರೆಡಿ ಇಲ್ಲಿ ನಾವು ನೋಡಿದ್ವಿ ಟ್ರೂ ಫಾಲ್ಸ್ ಟ್ರೂ. ಸೊ ಸಿ ನಲ್ಲಿ ಟ್ರೂ ಇರುತ್ತೆ. ಬೂಲಿಯನ್ ಡಿ ಇಸ್ ಈಕ್ವಲ್ ಟು ಎ, ಲಾಜಿಕಲ್ ಅಂಡ್ ಬಿ ಮಾಡ್ತಾ ಇದ್ದಾರೆ. ಟ್ರೂ ಫಾಲ್ಸ್ ಫಾಲ್ಸ್ ಆಗುತ್ತೆ. ಓಕೆ, ಸೊ ಡಿ ನಲ್ಲಿ ಫಾಲ್ಸ್ ಆಗುತ್ತೆ. ಬೂಲಿಯನ್ ಇ ಇಸ್ ಈಕ್ವಲ್ ಟು ಎ ಎಕ್ಸ್ಕ್ಲೂಸಿವ್ ಆರ್ ಬಿ ಮಾಡ್ತಾ ಇದ್ದಾರೆ. ಟ್ರೂ ಫಾಲ್ಸ್ ಟ್ರೂ ಆಗುತ್ತೆ. ಓಕೆ, ಬೂಲಿಯನ್ ಎಫ್ ಇಸ್ ಈಕ್ವಲ್ ಟು ನಾಟ್ ಎ ಅಂತ ಹೇಳ್ತಾ ಇದ್ದಾರೆ. ನಾಟ್ ಟ್ರೂ ಫಾಲ್ಸ್, ಬಿ ನಲ್ಲಿ ಫಾಲ್ಸ್, ಫಾಲ್ಸ್ 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 ಆಗುತ್ತೆ. ಇದು ಟ್ರೂ ಟ್ರೂ, ನಾಟ್ ಫಾಲ್ಸ್ ಟ್ರೂ ಆಗುತ್ತೆ. ಟ್ರೂ 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 ಆಗುತ್ತೆ. ಫಾಲ್ಸ್ ಟ್ರೂ, ಫಾಲ್ಸ್ ಟ್ರೂ ಟ್ರೂ ಆಗುತ್ತೆ. ಎಫ್, ಓಕೆ, ಎಫ್ ನಲ್ಲಿ ಟ್ರೂ ಆಗುತ್ತೆ. ಅದೇ ರೀತಿಯಲ್ಲಿ ಬೂಲಿಯನ್ ಜಿ ಇಸ್ ಟು ನಾಟ್ ಎ ಅಂತ ಕೊಟ್ಟಿದ್ದಾರೆ. ಟ್ರೂ ಅಂತ ಹೇಳಿದ್ರೆ ನಾಟ್ ಟ್ರೂ ಮೀನ್ಸ್ ಫಾಲ್ಸ್ ಆಗುತ್ತೆ. ಜಿ ಎ ವ್ಯಾಲ್ಯೂ ಡಿಸ್ಪ್ಲೇ ಮಾಡಿದ್ರೆ ಟ್ರೂ, ಬಿ ವ್ಯಾಲ್ಯೂ ಡಿಸ್ಪ್ಲೇ ಮಾಡಿದ್ರೆ ಫಾಲ್ಸ್, ಸಿ ವ್ಯಾಲ್ಯೂ ಎ ಆರ್ ಬಿ ಮಾಡಿದ್ರೆ ನಿಮಗೆ ಬರ್ತಾ ಇರೋದು ಟ್ರೂ, ಎ ಅಂಡ್ ಬಿ ಮಾಡಿದ್ರೆ ಬರ್ತಾ ಇರೋದು ಫಾಲ್ಸ್, ಎ ಆರ್ ಬಿ ಮಾಡಿದ್ರೆ ಟ್ರೂ, ಎ ಅಂಡ್ ಬಿ ಮಾಡಿದ್ರೆ ಟ್ರೂ, ನಾಟ್ ಎ ಮೀನ್ಸ್ ಫಾಲ್ಸ್. ಸೊ ಇದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಈಗ ಶಾರ್ಟ್ ಸರ್ಕ್ಯೂಟ್ ಲಾಜಿಕಲ್ ಆಪರೇಟರ್ ಅಂತ ಹೇಳ್ತಾ ಇದ್ದಾರೆ. ನಾವು ಹೆಚ್ಚಿನ ಎಕ್ಸ್ಪ್ರೆಷನ್ ಕಡೆ ನಾವು ಎಕ್ಸಿಕ್ಯೂಟ್ ಮಾಡೋದಾದ್ರೆ ಡಬಲ್ ಆಂಪರ್ಸೆಂಟ್ ಡಬಲ್ ಪೈಪ್ ಸಿಂಬಲ್ ಯೂಸ್ ಮಾಡ್ತೀವಿ. ಓಕೆ, ಡಬಲ್ ಆಂಪರ್ಸೆಂಟ್ ಡಬಲ್ ಪೈಪ್ ಸಿಂಬಲ್ಸ್ ಆರ್ ಯೂಸ್ಡ್ in your Boolean expressions. Okay, so these operators are also called as short circuit logical operator. ಈ ಆಪರೇಟರ್ ನೇ ನಾವು ಶಾರ್ಟ್ ಸರ್ಕ್ಯೂಟ್ ಲಾಜಿಕಲ್ ಆಪರೇಟರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇದರ ಜೊತೆಗೆ ನಾವು ವರ್ಕ್ ಮಾಡಬೇಕಾದ್ರೆ we should know the truth table. According to the truth table it will work. Okay, ಸೊ ಈ ಥಿಯರಿ ಎಲ್ಲ ಅದನ್ನೇ ಹೇಳುತ್ತೆ. ಆ ಥಿಯರಿ ಬಗ್ಗೆ ನೀವು ಅದನ್ನೇ ನೋಡ್ಕೊಳ್ಳಿ. Whenever you are working with the expression, then you are going to be using these logical operators. Logical double ampersand, double pipe symbol. Double ampersand is always logical and double pipe symbol is always logical or. Okay, ಇಲ್ಲಿ ಕೊಟ್ಟಿದ್ದಾರೆ denom is not equal to 0, logical and number by denom greater than 0. ಈ ಎರಡು ಕಂಡೀಷನ್ ಟ್ರೂ ಆದ್ರೆ ಮಾತ್ರವೇ ಟ್ರೂ ಆಗುತ್ತೆ, ಅದರ್ವೈಸ್ ಕಂಡೀಷನ್ ಬಿಕಮ್ ಫಾಲ್ಸ್. ಓಕೆ, ಸೊ ಅದನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ. ಇಫ್ ಸಿ ಈಕ್ವಲ್ ಟು 1 ಆ್ಯಂಡ್ ಇ ಪ್ಲಸ್ ಪ್ಲಸ್ ಲೆಸ್ ದ್ಯಾನ್ 100. ಸೊ ಇಲ್ಲಿ ಕಂಡೀಷನ್ ಯೂಸ್ ಮಾಡಿದ್ದಕ್ಕೆ ಇಲ್ಲಿ ಇದು ಬಿಟ್ ವೈಸ್ ಆಪರೇಟರ್ ಆಗಲ್ಲ. ಅದಕ್ಕೆ ಇದೇನು ಆಪರೇಟರ್ ಆಗುತ್ತೆ, ಲಾಜಿಕಲ್ ಆ್ಯಂಡ್ ಆಪರೇಟರೇ ಆಗುತ್ತೆ. ಸಿ ಈಕ್ವಲ್ ಟು 1 ಕಂಡೀಷನ್, ಸಿ ನಲ್ಲಿ ಗೊತ್ತಿಲ್ಲ ಎಷ್ಟುಂಟು ವ್ಯಾಲ್ಯೂ ಅನ್ನೋದನ್ನ. ಮೇ ಬಿ 1 ಇದ್ರೆ ಕಂಡೀಷನ್ ಟ್ರೂ ಆಗುತ್ತೆ. ಇ ನಲ್ಲಿ ಎಷ್ಟು ವ್ಯಾಲ್ಯೂ ಉಂಟು ಗೊತ್ತಿಲ್ಲ, ಅದು ವ್ಯಾಲ್ಯೂ ಲೆಸ್ ದನ್ 100 ಆದ್ರೆ ಕಂಡೀಷನ್ ಟ್ರೂ ಆದ್ರೆ ಡಿ ನಲ್ಲಿ 100 ಸ್ಟೋರ್ ಆಗುತ್ತೆ. ಓಕೆ, ಸೊ ಲೈಕ್ ವೈಸ್ ಯು ಕ್ಯಾನ್ ಏಬಲ್ ಟು ಎಕ್ಸಿಕ್ಯೂಟ್ ಲಾಜಿಕಲ್ ಆಪರೇಟರ್ಸ್. ಅಂಡ್ ನೆಕ್ಸ್ಟ್ ಅವರ್ ಆಪರೇಟರ್ ಈಸ್ ಕಂಡೀಷನಲ್ ಆಪರೇಟರ್. ಕಂಡೀಷನಲ್ ಆಪರೇಟರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟೆರಿನರಿ ಆಪರೇಟರ್. ಈ ಆಪರೇಟರ್ನ ನಾವು ಏನಂತ ಹೇಳ್ತೀವಿ, ಟೆರಿನರಿ ಆಪರೇಟರ್ ಅಂತ ಹೇಳ್ತೀವಿ. ಈ ಟೆರಿನರಿ ಆಪರೇಟರ್ಸ್ ನ ಯೂಸ್ ಮಾಡಿ ನಾವು ಇಫ್ ದೆನ್ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ನ ರನ್ ಮಾಡಬಹುದು. ಇಟ್ ಈಸ್ ಅ ಆಲ್ಟರ್ನೇಟಿವ್ ಆಫ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಓಕೆ, ಸೊ ಇಲ್ಲಿ ಕ್ವಶನ್ ಮಾರ್ಕ್ ಫಾಲೋಡ್ ಬೈ ಕೋಲನ್, ಇದನ್ನು ನಾವು ಟೆರಿನರಿ ಆಪರೇಟರ್ ಅಂತ ಹೇಳ್ತೀವಿ. ಇದರ ಕಂಡೀಷನಲ್ ಎಕ್ಸ್ಪ್ರೆಷನ್ ಹೇಗಿರುತ್ತೆ, ಎಕ್ಸ್ಪ್ರೆಷನ್ 1 ಕ್ವಶನ್ ಮಾರ್ಕ್, ಎಕ್ಸ್ಪ್ರೆಷನ್ 2 ಕೋಲನ್, ಎಕ್ಸ್ಪ್ರೆಷನ್ 3. ವಾಟ್ ಡಸ್ ಇಟ್ ಮೀನ್? ಇಫ್ ಎಕ್ಸ್ಪ್ರೆಷನ್ 1 is true, question mark followed by statement will be executed. If the expression 1 is false, colon followed by the statement will be executed.
ಓಕೆ. ಎಕ್ಸ್ಪ್ರೆಷನ್ 1 ಟ್ರೂ ಆದರೆ ಕ್ವಶನ್ ಮಾರ್ಕ್ ಆದ ನಂತರ ಎಕ್ಸ್ಪ್ರೆಷನ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸ್ಪ್ರೆಷನ್ 1 ಫಾಲ್ಸ್ ಆಗಿದ್ರೆ ಕೋಲನ್ ಆದ ನಂತರ ಎಕ್ಸ್ಪ್ರೆಷನ್ 3 ಎಕ್ಸಿಕ್ಯೂಟ್ ಆಗುತ್ತೆ. ದಟ್ ಈಸ್ ವೈ ಕಂಡೀಷನಲ್ ಆಪರೇಟರ್ is always alternative statement of if else statement. if else statement. Okay. For example, ಇಲ್ಲಿ ಕೊಟ್ಟಿದ್ದಾರೆ a is equal to 10, b is equal to 15, x is equal to a greater than b question mark a colon b. ಸೊ ಈಗ 10 ಗ್ರೇಟರ್ ದೆನ್ 15 ಆಟೋಮೆಟಿಕಲಿ ಎಕ್ಸ್ಪ್ರೆಷನ್ ಏನಾಗುತ್ತೆ ಫಾಲ್ಸ್. ಫಾಲ್ಸ್ ಆಗಿದ್ರೆ ಏನು ಸ್ಟೋರ್ ಮಾಡ್ತಾ ಇದ್ವಿ ಇಲ್ಲಿ ಕೋಲನ್ ನಲ್ಲಿ ಇದ್ದ ವ್ಯಾಲ್ಯೂ ಸ್ಟೋರ್ ಮಾಡ್ತೀವಿ. ಕೋಲನ್ ನಲ್ಲಿ ಇದ್ದ ವ್ಯಾಲ್ಯೂ ಯಾವುದು ಬಿ. ಬಿ ಎಲ್ಲಿ ಸ್ಟೋರ್ ಆಗುತ್ತೆ ಎಕ್ಸ್ ನಲ್ಲಿ ಸ್ಟೋರ್ ಆಗುತ್ತೆ. ಓಕೆ. ಇದೇ ಇದನ್ನ ನಾವು ಇಲ್ಲಿ ಸಿಂಪಲ್ ಆಗಿ ಇಫ್ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ನಲ್ಲಿ ಬರೀತಾ ಇದೀವಿ. ಇಫ್ ಎ ಗ್ರೇಟರ್ ದನ್ ಬಿ ಎಕ್ಸ್ ಇಸ್ ಈಕ್ವಲ್ ಟು ಎ ಎಲ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಬಿ. ಸೊ ಅದಕ್ಕೆ ಇದನ್ನು ನಾವು ಇಲ್ಲಿ ಕಂಡೀಷನಲ್ ಆಪರೇಟರ್ ಅಂತ ಹೇಳ್ತೀವಿ. ಇಟ್ ವಿಲ್ ವರ್ಕ್ ಆನ್ expression 3 expressions. ಓಕೆ. ಎಸ್, ಇಲ್ಲೊಂದು ಸ್ಯಾಂಪಲ್ ಪ್ರೋಗ್ರಾಮ್ ಕೊಟ್ಟಿದ್ದಾರೆ, ಅದನ್ನು ನಾವು ಇಲ್ಲಿ ನೋಡಬಹುದು. ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಕ್ಸ್ ಇಂಟ್ i, k, i is equal to 10, k is equal to i less than 0 question mark -1 colon i. ಸೊ ಈಗ i ನಲ್ಲಿ 10 ಉಂಟು, 10 less than 0 condition false, automatically i value. What is i value? 10. 10 will be stored in your k. Okay. Absolute value of k is, you are displaying I value 10 is 10. 10 is 10. Okay. Now I is equal to -10 ಕೊಟ್ಟಿದ್ವಿ, k is equal to I less than 0, -10 less than 0. Condition true. Condition true ಆದರೆ question mark ಆದ ನಂತರ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. That is -1. So that -1 will be stored in your k. Okay. Absolute value of k is system.out.println I ನಲ್ಲಿ -10 ಉಂಟು, -10 is -10, -10 is minus of -10, so automatically it is 10. Okay. Yes, correct. So that is your ternary operator. And next one is shorthand assignment operator. ಇಲ್ಲಿ ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ ಅಂತ ಹೇಳ್ತೀವಿ. ಈ ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ is already you are familiar with C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಲ್ಲಿ ನೀವು ಕಲ್ತಿದ್ದೀರಾ, ಅದೇ ಟಾಪಿಕ್ ಇಲ್ಲಿ ಬರ್ತಾ ಉಂಟು. ಆ ಟಾಪಿಕ್ನೇ ನಾವು ಇಲ್ಲಿ ನೋಡ್ತಾ ಇದ್ವಿ. ಓಕೆ. ಬೈ ಯೂಸಿಂಗ್ ಈಕ್ವಲ್ ಟು ಆಪರೇಟರ್, ದೆನ್ ವಾಟ್ ಯು ಆರ್ ಡೂಯಿಂಗ್, ಯು ಆರ್ ಇನಿಷಿಯಲೈಸಿಂಗ್ ಮಲ್ಟಿಪಲ್ ಎಕ್ಸ್ಪ್ರೆಷನ್. ಯು ಆರ್ ಇನಿಷಿಯಲೈಸಿಂಗ್ ಮಲ್ಟಿಪಲ್ ಎಕ್ಸ್ಪ್ರೆಷನ್. ಫಾರ್ ಎಕ್ಸಾಂಪಲ್ ಇಂಟ್ ಎಕ್ಸ್ ಕಮ ವೈ ಕಮ ಜೆಡ್, ಎಕ್ಸ್ ವೈ ಜೆಡ್ ನಲ್ಲಿ ಒಂದೇ ವ್ಯಾಲ್ಯೂ ಕೊಡಬೇಕಾಗಿದ್ರೆ ನಾವೇನ್ ಮಾಡ್ಬೋದು, ಎಕ್ಸ್ ಇಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು ಜೆಡ್ ಇಸ್ ಈಕ್ವಲ್ ಟು 100. ಈ ರೀತಿಯಲ್ಲಿ ನೀವು ಅಸೈನ್ಮೆಂಟ್ ಆಪರೇಟರ್ ಆಗಿ ಯೂಸ್ ಮಾಡಬೇಕಾಗಿದ್ರೆ ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ ಅಂತ ಹೇಳಿ ಇಲ್ಲಿ ಒಂದು ಟೈಟಿಲ್ ಕೊಟ್ಟಿದ್ದಾರೆ. ಆ ಟೈಟಿಲ್ ನ ನೀವೇನ್ ಮಾಡ್ಬೋದು, ಫಾಲೋ ಮಾಡ್ಬೋದು. ಓಕೆ. ಸೊ ದಿಸ್ kind of assignment is required whenever it requires a common value. ನಿಮ್ಮೆಲ್ಲ ಇದಕ್ಕೇನು ಕಾಮನ್ ವ್ಯಾಲ್ಯೂ ಬೇಕು ಅಂತ ಹೇಳಿದ್ರೆ ಆವಾಗ ನಾವೇನ್ ಕೊಡ್ತೀವಿ, ಈ ರೀತಿಯ ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ದ ಎಂಡ್ ಆಫ್ chapter 3. That is your operator. Now we will see the execution of the programs. ಇಲ್ಲಿ ಕೆಲವು ಪ್ರೋಗ್ರಾಮ್ಸ್ ಉಂಟು, ಇದನ್ನ ಈಗ ನಾವು ನೋಡುವ. ಫಾರ್ ಎಕ್ಸಾಂಪಲ್ ಈ ಪ್ರೋಗ್ರಾಮ್ ನೋಡುವ, ಬೂಲಿಯನ್ ಲಾಜಿಕ್ ಏನಾಗುತ್ತೆ ಅನ್ನೋದನ್ನು ನೋಡುವ. ಓಕೆ. ಆಲ್ರೆಡಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಅದನ್ನು ನಾವು ಈಗ ನೋಡುವ. ವೇರ್ ಇಸ್ ನೋಟ್ಪ್ಯಾಡ್? ಎಸ್, ನೋಟ್ಪ್ಯಾಡ್ ಪ್ಲಸ್ ಪ್ಲಸ್. I'm opened and I'm taking new file and I'm pasting. Right. ಇದನ್ನು ಪೇಸ್ಟ್ ಮಾಡಿದ ನಂತರ ಯಾವ ಹೆಸರಲ್ಲಿ ಸೇವ್ ಮಾಡಬೇಕು, ಬೂಲ್ ಲಾಜಿಕ್. ಕಂಟ್ರೋಲ್ ಸಿ, ಸೇವ್ ಮಾಡುವಾಗ you have to confirm you are storing in right folder or right directory, and whatever the class name is exist, class name dot java is compulsory. Right. Now we have to compile, we have to run. For running, what we have to supposed to do, we have to go to the start button, right click, run. In the run prompt you have to type the cmd, command prompt open agutte. It is showing default directory cd/,
we have to log in into our directory jdk 1.4/bin. Now compile our program java c bool logic. Bool logic. Dot java. Bool logic dot java. I'm pressing enter. One error is exist in line number 17. Line number 17 ಗೆ ಬರಬೇಕು. ಇಲ್ಲಿ ಒಂದು ಎರರ್ ಉಂಟು. ಏನು ಎರರ್ ಅಂತ ಹೇಳಿದ್ರೆ ನಾವು ಮೇನ್ ಮೆಥಡ್ ನ ಕ್ಲೋಸ್ ಮಾಡಿದೀವಿ, ಕ್ಲಾಸ್ ನ ಕ್ಲೋಸ್ ಮಾಡಲಿಲ್ಲ. ಓಕೆ, ಕ್ಲಾಸ್ ಅನ್ನು ಕ್ಲೋಸ್ ಮಾಡಬೇಕು, ಸೇವ್ ಮಾಡಬೇಕು. ಕಮ್ ಟು ಯುವರ್ ಪ್ರಾಂಪ್ಟ್ ಅಂಡ್ ಆಲ್ಟ್ ಟ್ಯಾಬ್ ಯೂಸ್ ಮಾಡಿದ್ರೆ ನಿಮ್ಮ ಸ್ವಿಚ್ ಆಗ್ಲಿಕ್ಕೆ ಆಗುತ್ತೆ. Okay, execute previous program, upper arrow, it will show the previous command. Now there is no error. Now we have to run java bool logic. So this is your program. Okay, so that is your first program, and let us see some other programs also. Okay, if you have any doubts please ask me. ಇಲ್ಲಿ ಬೈಟ್ ಅನ್ಸೈನ್ಡ್ ಶಿಫ್ಟ್ ವ್ಯಾಲ್ಯೂ ಉಂಟು. ಇಲ್ಲಿ ಏನೋ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಇಲ್ಲಿ ಒಂದು ವ್ಯಾಲ್ಯೂ ಬರುತ್ತೆ. ಇದನ್ನು ನೀವು ಕೇರ್ಫುಲ್ ಆಗಿ ಸ್ಟಡಿ ಮಾಡಬೇಕು ಅಷ್ಟೇ. ನಾವೇನು ಮಾಡ್ಲಿಕ್ಕೆ ಆಗಲ್ಲ, ಇದು ಸ್ಟಡಿ ಮಾಡಲೇಬೇಕು. ಓಕೆ, ಅರ್ಥ ಮಾಡ್ಕೊಂಡ್ರೆ ಮಾತ್ರವೇ ಆಗುತ್ತೆ. ಕೆಲವು ಸಲ ಇದೇ ಪ್ರೋಗ್ರಾಮ್ ಬರಿಬೇಕಾಗುತ್ತೆ, ಬೇರೆ ಪ್ರೋಗ್ರಾಮ್ ಇಲ್ಲ. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಕ್ಲಾಸ್? ಬೈಟ್ ಯು ಶಿಫ್ಟ್. While saving, confirm you are saving in the right directory with class name dot java. Okay, and move to your command prompt and compile the source code. Java C byte u shift, byte u shift.java. So it consists of an error. ಏನು ಎರರ್ ಬಂತು ಅನ್ನೋದನ್ನು ನಾವು ನೋಡುವ. ಮೋಸ್ಟ್ಲಿ ಏನು ಎರರ್ ಬಂತು? ದ ಲೈನ್ 1 ನಲ್ಲಿ ಮಿಸ್ಟೇಕ್ ಉಂಟು, ಅದೇ ರೀತಿಯಲ್ಲಿ 11 1 and 11 ನಲ್ಲಿ ಮಿಸ್ಟೇಕ್ ಉಂಟು. static public void main C class missed. Okay, okay, here it is line number 11 ನಲ್ಲಿ ಏನು ಮಿಸ್ ಆಯಿತು? ಇಲ್ಲಿ ಡಬಲ್ ಕೊಟೇಶನ್ ಮಿಸ್ ಆಯಿತು. ಓಕೆ, ಎಸ್, ನೌ ಸೇವ್ ಇಟ್ and come to your command prompt and run it. Compile, no error, run. ಓಕೆ, ಈ ರೀತಿಯಲ್ಲಿ ನೀವು ರನ್ ಮಾಡಬಹುದು. ದಟ್ ಈಸ್ ಯುವರ್ ಸೆಕೆಂಡ್ ಪ್ರೋಗ್ರಾಮ್. and some other programs are also exist. You can go through it. ಆಯ್ತಾ? So we will see this program. ಇದು ಈಸಿ ಪ್ರೋಗ್ರಾಮ್ ಆಗಿ ಉಂಟು. ಟಫ್ ಪ್ರೋಗ್ರಾಮ್ ಆದ್ರೆ ಒಮ್ಮೆ ನೀವು ಸ್ಟಡಿ ಮಾಡಿದ್ರೆ ಅರ್ಥ ಆಗುತ್ತೆ. ಡೌಟ್ ಇದ್ರೆ ಕೇಳಿ. ಸೊ op bit equals while saving ensure dot java. op
op bit equals, okay, op bit equals dot java. Compiled, no error, right? I'm running java op bit equals, so it is display. Got it? Yes. ಅದೇ ರೀತಿಯಲ್ಲಿ ನಿಮ್ಮ ಉಳಿದ ಪ್ರೋಗ್ರಾಮ್ನ ನೀವು ರನ್ ಮಾಡ್ಬೋದು. ಎಸ್, ಮಾಸ್ಕಿಂಗ್ ಪ್ರೋಗ್ರಾಮ್ ಒಂದು ಉಂಟು. ಲೆಟ್ ಮಿ ಕಾಪಿ, ಲೆಟ್ ಮಿ ಚೆಕ್. ಓಕೆ, ಎಸ್, x byte, control C, save x byte dot java. Come to your command prompt, java c x byte capital dot java. After compilation, run java x byte, that's it. So ಇಲ್ಲಿ b value yxf1 hexadecimal digit ನಲ್ಲಿ ಡಿಸ್ಪ್ಲೇ ಆಗ್ತಾ ಉಂಟು. ಓಕೆ, ಸೊ ದಟ್ ಈಸ್ ಅಬೌಟ್ ಯುವರ್ ಆಪರೇಟರ್ಸ್ ಆ್ಯಂಡ್ ಸ್ಯಾಂಪಲ್ ಪ್ರೋಗ್ರಾಮ್ಸ್. ಈ ರೀತಿಯಲ್ಲಿ ನೀವು ನೋಡ್ಕೊಳ್ಬೋದು. ಇಲ್ಲಿನೂ ಕೊಟ್ಟಿದ್ದೀವಿ, 0 ಯಾಕೆ ಬಂತು ಅನ್ನೋದನ್ನ ಎಕ್ಸ್ಪ್ಲನೇಷನ್ ಮಾಡಿದ್ದೀವಿ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಪರೇಟರ್ಸ್ನಲ್ಲಿ ಕಂಪಲ್ಸರಿ 2 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್, 6 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಬರುತ್ತೆ. ಏನು ಕೇಳ್ತಾರಂತ ಹೇಳಿಕ್ಕಾಗಲ್ಲ, ಆಲ್ರೆಡಿ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀವಿ. ಈ ಪ್ರೋಗ್ರಾಮ್ಸ್ನೆಲ್ಲ ನೋಡ್ಕೊಳ್ಳಿ. ಓಕೆ, hope you understand this concept. We will meet in the next chapter. Thank you.